ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಬ್ಲಾಗ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನೋಡಿ. ಇವತ್ತು ಇನ್ಸ್ಟಂಟಾಗಿ ರವಾ ಢೋಕ್ಲಾ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸೂಪರ್ ಆಗಿರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ಸಾಮಾನು ಜಾಸ್ತಿ ಬೇಕಾಗಲ್ಲ, ಎರಡು ಸಾಮಾನುಲಿಂದ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದೆಂದು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಹುಳಿ ಮೊಸರು ಹಾಕೋಬೇಕು. ಸ್ವಲ್ಪ ಹುಳಿ ಇರಬೇಕು ಮೊಸರು. ಹುಳಿ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಸ್ವಲ್ಪ ಹುಳಿ ಇರೋ ಮೊಸರನ್ನ ತಗೊಂಡು ಇದು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಗಂಟೆಲ್ಲ ಇರುತ್ತಲ್ಲ, ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ನೋಡಿ. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸೂಪರ್ ಆಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ 1 ಕಪ್ ರವೆ ತೊಗೊಂಡಿದ್ದೀನಿ ನೋಡಿ. 1 ಕಪ್ ಮೊಸರಿಗೆ 1 ಕಪ್ ರವೆ ಸಾಕು ನೋಡಿ. ಕಲಿಸ್ಕೊತಾ ಇದ್ದೀನಿ. ಬಾರೀಕು ಮತ್ತು ದಪ್ಪ ರವೆನೂ ಬೇಡ, ಮೀಡಿಯಮ್ ರವೆ ಇರುತ್ತಲ್ಲ, ಮೀಡಿಯಮ್ ಇರೋದು ಆ ರವೆ ತೊಗೊಂಡು ಇವಾಗ ಮತ್ತೆ 1 ಕಪ್ ನೀರು ಹಾಕ್ಕೋಬೇಕು. 1 ಕಪ್ ಮೊಸರು, 1 ಕಪ್ ರವೆ ಮತ್ತು 1 ಕಪ್ ನೀರು ಹಾಕ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಲ್ಲ, ಕಲಿಸ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಅಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು 1-2 ಮೆಣಸಿನ್ಕಾಯಿ ಸ್ವಲ್ಪ ಅಲ್ಲ ತೊಗೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮತ್ತೆ ಕಲಿಸ್ಕೋಬೇಕು ನೋಡಿ. ಇದೆಲ್ಲ ಕಲಿಸ್ಕೊಂಡು ಇವಾಗ ಒಂದು 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡಲು ಇಡೋಣ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದೆಲ್ಲ ಕರಗಿದ ಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು, ಜೀರಿಗೆ ಎಲ್ಲ ಸಿಡಿದ ಮೇಲೆ ನಾನು 1 ಕ್ಯಾರೆಟು 1 ಟೊಮೆಟೊ ತೊಗೊಂಡು ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ವೆಜಿಟೇಬಲ್ ಹಾಕಬೇಕು. ರವಾ ಢೋಕ್ಲಾಲಿ ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಕೊಂಡು ನೋಡಿ. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಫ್ರೈ ಆದಮೇಲೆ ಇವಾಗ ಫ್ರೈ ಆಯಿತು. ಇಷ್ಟು ಫ್ರೈ ಆದರೆ ಸಾಕು. ಒಂದು ತಾಟ್ನಲ್ಲಿ ಹಾಕಿ ಒಂದು ತಣ್ಣಗಾಗಲು ಬಿಡ್ತೀನಿ. ಈ ಕಡೆ ಬನ್ನಿ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಮತ್ತು ಕಡಾಯಿ ತೊಗೊಂಡು ಅದಕ್ಕೆ 1 ಗ್ಲಾಸ್ ಇಲ್ಲಾಂದ್ರೆ 1 ಚರಿಗೆ ನೀರು ಹಾಕ್ಕೊಂಡಿದ್ದೀನಿ ನೋಡಿ. 1 ಚರಿಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸ್ಟೀಮ್ ಮಾಡಲು ಇಡಬೇಕಲ್ಲ ಇವಾಗ. ಇದು ನೋಡಿ, ಈ ಕಡೆ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ರವೆ ಚೆನ್ನಾಗಿ ಕಲ್ತಿದೆ ನೋಡಿ. ಚೆನ್ನಾಗಿ ಕಲ್ತ ಮೇಲೆ ಇವಾಗ ನಾವು ವೆಜಿಟೇಬಲ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದು ತಣ್ಣಗಾದ್ಮೇಲೆ ರವದಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀವಿ ನೋಡಿ. ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಗಾಡ್ದಿ ಅನ್ನಿಸ್ತು ನನಗೆ, ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಿಟ್ಟು. ಅದಕ್ಕೆ 1 4 ಸ್ಪೂನು ಮತ್ತೆ ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, 1 4 ಸ್ಪೂನ್ ನೀರು ಆದರೆ ಸಾಕು. ಅದು ಆದಮೇಲೆ ಈನೋ ಹಾಕೋತಾ ಇದ್ದೀನಿ. ನಾನು 1 ಪುಡಿ ಈನೋ ಹಾಕ್ಕೊಂಡೆ ನೋಡಿ. ಈನೋ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ನೀರು ಹಾಕಿ ಮತ್ತೆ ಕಲಿಸ್ಕೋಬೇಕು ನೋಡಿ. ಈ ಥರ ಆದರೆ ಸಾಕು, ಇಷ್ಟಾದರೆ ಸಾಕು ನೋಡಿ. ಸೈಡಲ್ಲಿಟ್ಟು ನಾನು ಒಂದು ಗಂಗಾಳ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ತುಪ್ಪ ಹಚ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಈ ಥರ ಡಿಪ್ ಮಾಡಬೇಕು. ಮಾಡಿದ್ಮೇಲೆ ಇವಾಗ ನೋಡಿ, ಅಲ್ಲಿ ನೀರೆಲ್ಲ ಕಾಯ್ದಿದೆಯಲ್ಲ, ಅದರಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟು ಒಂದು 20 ನಿಮಿಷ ಬೇಯಿಸ್ಕೋಬೇಕು ನೋಡಿ. ಒಂದು ತಾಟ್ ಮುಚ್ಕೊಂಡು 20 ನಿಮಿಷ ಬಿಡಬೇಕು. 20 ನಿಮಿಷ ಬಿಡ್ತಾಯಿದ್ದೀನಿ ನೋಡಿ ನಾನು ಇವಾಗ. 20 ನಿಮಿಷ ಆದಮೇಲೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ. ಸೂಪರ್ ಆಗಿದೆ ನೋಡಿ. ಇವಾಗ ನಾನು ಒಂದು ಕಡ್ಡಿ ಚುಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬೆಂದಿದೆ, ಎಲ್ಲೂ ಹತ್ತಾ ಇಲ್ಲ, ಕಡ್ಡಿಗೆ ಹಿಟ್ಟು ಹತ್ತಾ ಇಲ್ಲ ನೋಡಿ. ಚೆನ್ನಾಗಿ ಬೆಂದಿದೆ. ಈ ಥರ ರೆಡಿ ಆಗಬೇಕು. ಇದು ತಣ್ಣಗಾಗಲು ಬಿಡೋಣ. ಈ ಕಡೆ ಮತ್ತೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಅರ್ಧ ಬಟ್ಟಲು ಅಷ್ಟು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಎಳ್ಳು ಅಂತಿರಲ್ಲ, ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಒಂದು 15 ಕಡಿಪತ್ತ ಎಲೆ ಇರ್ತಾವಲ್ಲ, ಕಡಿಪತ್ತ ಎಲೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದು ತೆಗೆದಿಟ್ಟಿದೆ ನೋಡಿ. ಈ ಕಡೆ ತಣ್ಣಗಾಗಿದೆ ನೋಡಿ ಢೋಕ್ಲಾ. ತುಂಬ ಚೆನ್ನಾಗಾಗುತ್ತೆ. ನಾವು ಯಾವಾಗಲೂ ಕರಡಿ ಹಿಟ್ಟಿಂದು ಅದು ಮಾಡಿ ತಿಂದಿದ್ವಿ, ಆದರೆ ಈ ಥರನೂ ಮಾಡ್ತೀನಿ. ತುಂಬ ಟೇಸ್ಟ್ ಆಗುತ್ತೆ. ಈ ಥರನೂ ರವೆ ಇನ್ಸ್ಟಂಟಾಗಿ ಈ ಥರ ಬೇಗನೆ ಆಗುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ. 10 ನಿಮಿಷದಲ್ಲಿ ನಿಮಗೆ ಇನ್ಸ್ಟಂಟ್ ಢೋಕ್ಲಾ ರೆಡಿ ಆಗುತ್ತೆ ನೋಡಿ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಎಲ್ರಿಗೂ ತುಂಬ ತುಂಬ ಇಷ್ಟ ಆಗುತ್ತೆ ನೋಡಿ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಅದು ಎಲ್ಲ ಎಣ್ಣೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಮೇಲ್ಗಡೆ ಹಾಕಿ ಇವಾಗ ನೋಡಿ ಎಲ್ಲ ಕಡೆ ಮೇಲ್ಗಡೆ ಚೆನ್ನಾಗಿ ಹಾಕ್ಕೊಂಡೆ, ಎಣ್ಣೆ ಎಲ್ಲ ಹಾಕ್ಕೊಂಡೆ ನೋಡಿ. ಈ ಥರ ಹಾಕ್ಕೊಂಡು ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಒಂದು ಪ್ಲೇಟಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಸ್ಪಂಜಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬಂದಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು, ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.